ಹೆಲೋ ಗಾಯ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ತೇಜ್ ಪವನ್ ಲಾಗ್ಸ್. ಸೊ ಇದು ಬಂದು ನಾನು ಲಾಸ್ಟ್ ವೀಡಿಯೋ 1 ಮಂತ್ ಬಿಫೋರ್ ನಾನು ಒಂದು ವೀಡಿಯೋ ಅಪ್ಲೋಡ್ ಮಾಡಿದ್ದೆ, 7 ಶನಿವಾರ ವ್ರತ ಅಂತ. ಆ್ಯಕ್ಚುಲಿ ಅದಕ್ಕೆ ಸಂಬಂಧಪಟ್ಟಿದ್ದ ವೀಡಿಯೋ ನಾನು 1 ಮಂತ್ ವೀಡಿಯೋನೇ ಅಪ್ಲೋಡ್ ಮಾಡಿರಲಿಲ್ಲ. ಸೊ ಅದು ಇದು ಕಂಟಿನ್ಯೂಟಿ. ಸೊ ನಾನು ಆ್ಯಕ್ಚುಲಿ ಇವತ್ತು ಸ್ಯಾಟರ್ಡೇ, ಇವತ್ತಿಗೆ ನಂದು 8 ವಾರ 7 ಶನಿವಾರ ವ್ರತ ಮುಗೀತು. ನಾನು ಯಾವುದೂ ವೀಡಿಯೋ ಮಾಡ್ಕೊಂಡಿಲ್ಲ. ಇದು ನಾನು ಇವತ್ತು ಅಪ್ಲೋಡ್ ಮಾಡ್ತಿರೋ ವೀಡಿಯೋ ಬಂದು 6ನೇ ಶನಿವಾರದ್ದು, ಲೈಕ್ 6 ವಾರದ ಶನಿವಾರದ್ದು. ಮತ್ತು ನಾನು 7ನೇ ವಾರ ಪೂಜೆ ಮಾಡ್ಕೊಂಡಿದ್ದೀನಿ, ಅದು ಕೂಡ ವೀಡಿಯೋ ಮಾಡಿದ್ದೀನಿ. ಸೊ ಇವತ್ತು ಬಂದು ನಾನು ಬಟ್ಟಿಗೆ 1 ವಾರ ಮಾಡಿದ್ನಲ್ಲ, ಅದು ಇವತ್ತು 8ನೇ ವಾರದ್ದು. ಇವತ್ತೇ ನಾನು ವೀಡಿಯೋ ಮಾಡ್ಕೊಂಡಿರಲಿಲ್ಲ, ಬಿಕಾಸ್ ಸೇಮ್ ಆ್ಯಸ್ ಇಟ್ ಈಸ್ ಅಲ್ವಾ. ಲೈಕ್ ನಾನು ಏನು ಪ್ರೊಸೀಜರ್ ಮಾಡ್ತೀನಿ, ಲೈಕ್ ಏನು ದೀಪಗಳು, ಏನು ಈ ಅಕ್ಕಿ ಹಸಿಟ್ಟು ದೀಪ ಎಲ್ಲ ಸೇಮ್ ತಾನೆ. ಸೊ ಅದಕ್ಕೆ ನಾನು ಯಾವುದೂ ವೀಡಿಯೋ ಮಾಡಿಲ್ಲ, ಜಸ್ಟ್ ಶಾರ್ಟ್ಸ್ ತೊಗೊಂಡಿದ್ದೆ ಅಷ್ಟೇ. ಬಟ್ 6ನೇ ವಾರದ್ದು ಮತ್ತು 7ನೇ ವಾರದ್ದು ಬೇಕು, ಯಾಕಂದರೆ ದೇವ್ರಿಗೆ ಎಲ್ಲ ನೈವೇದ್ಯ ಎಲ್ಲ ಮಾಡಿಡಬೇಕಲ್ವ. ಸೊ 7ನೇ ವಾರದ್ದೆಲ್ಲ ನಾನು ವೀಡಿಯೋ ಮಾಡ್ಕೊಂಡಿದ್ದೆ. ಸೊ ಅದಕ್ಕೆ ನಾನು ಜಸ್ಟ್ 6ನೇ ವಾರದ್ದು ಮತ್ತು 7ನೇ ವಾರದ್ದು ವೀಡಿಯೋ ಅಪ್ಲೋಡ್ ಮಾಡೋಣ ಅಂತ ಡಿಸೈಡ್ ಆಗಿಬಿಟ್ಟು ಇದು ವೀಡಿಯೋ ಅಪ್ಲೋಡ್ ಮಾಡ್ತಿದ್ದೀನಿ. ಸೊ ನಿಮ್ಗೆ ಫಸ್ಟ್ ವೀಡಿಯೋ ನೋಡಿದ್ದಿದ್ದರೆ ನಿಮ್ಗೆ ಕ್ಲಾರಿಫೈ ಆಗುತ್ತೆ ನಾನು ಹೆಂಗೆ ಮಾಡಿದೆ, ಏನು ಮಾಡಿದೆ ಅಂತ. ಸೊ ನಾನು ಏನಪ್ಪ ಅಂದರೆ, ನೀವು ನೋಡ್ಬೋದು ವೀಡಿಯೋಲ್ಲಿ ನಾನು ದೇವ್ರ ಸಾಮಾನು ಎಲ್ಲ ತೊಳ್ಕೊತೀನಿ. ಆ್ಯಕ್ಚುಲಿ ಏನು ಒಂದು ದಿನ ಮುಂಚೆನೇ ದೇವ್ರ ಸಾಮಾನೆಲ್ಲ ತೊಳೆದಿಟ್ಕೋಬೋದು. ನಾನು ಏನಪ್ಪ ಅಂದರೆ, ನಾನು ಲೈಕ್ ಹೆಂಗೆ ಅಭ್ಯಾಸ ಮಾಡ್ಕೊಂಡೆ ಅಂದರೆ, ಫಸ್ಟ್ ವಾರದಿಂದ ಇವಾಗ ಇವಾಗ ಫ್ರೈಡೇ ಬರುತ್ತಲ್ವ, ಫ್ರೈಡೇ ಆದಮೇಲೆ ಸ್ಯಾಟರ್ಡೇ. ಸೊ ಫ್ರೈಡೇ ದೇವ್ರ ಸಾಮಾನು ತೊಳಿಬಾರ್ದು. ಸೊ ಥರ್ಸ್ಡೇ ತೊಳ್ಕೊಂಡು ಇಟ್ಕೋಬೋದು. ಬಟ್ ನನಗೆ ಹೆಂಗೆ ಅಭ್ಯಾಸ ಆಯ್ತು ಅಂದರೆ, ನಾನು ಎಷ್ಟೋ ವೀಡಿಯೋಸ್ ನೋಡಿದೆ, ಕ್ಲಾರಿಫೈ ತೊಗೊಂಡೆ. ಲೈಕ್ ಸ್ವಲ್ಪ ಜನ ಏನು ಮಾಡ್ತಾರೆ ಅಂದರೆ, ಎಲ್ಲನೂ ಸ್ವಲ್ಪ ಜಾಗ ಎಲ್ಲನ ಸೈಡಲ್ಲಿ ಇದ್ದರೆ, ಲೈಕ್ ದೇವ್ರ ಮನೆ ಪಕ್ಕದಲ್ಲಿ ಆಚೆ ಕಡೆ ಈಚೆ ಕಡೆ ಏನಾದ್ರು ಜಾಗ ಇದ್ದರೆ, ಸೊ ಅಲ್ಲಿ ದೇವ್ರದ್ದು ಫೋಟೋ ಇಟ್ಕೊಂಡು ಅಲ್ಲಿ ದೀಪ ಇಟ್ಕೊಂಡು ವ್ರತ ಮಾಡ್ಕೊತಾರೆ. ಸೊ ದೇವ್ರ ಮನೇಲೇ ಏನಾದ್ರು ಜಾಗ ಇದ್ದರೆ, ಸೊ ನೀವು ಏನು ಮಾಡಬೇಕು, ದೇವ್ರ ಮನೆ ಪೂರ್ತಿ ಕ್ಲೀನ್ ಮಾಡಿಕೊಂಡು ಆಮೇಲೆ ವ್ರತ ಸ್ಟಾರ್ಟ್ ಮಾಡಬೇಕಾಗತ್ತೆ. ಸೊ ನಾನು ನೋಡಿರೋ ವೀಡಿಯೋಸಲ್ಲಿ ಆಲ್ಮೋಸ್ಟ್ ಯಾರೂ ದೇವ್ರ ಮನೇಲಿ ಇಟ್ಟಿಲ್ಲ. ಯಾರೋ ಲೈಕ್ ಒಂದು 70% ಇಟ್ಟಿದ್ದಾರೆ ಅಷ್ಟೇ. ಇನ್ನು 40 ಮೆಂಬರ್ಸ್ ಲೈಕ್ ಅವ್ರು ಕಂಫರ್ಟೇಬಲ್ ನೋಡಿಕೊಂಡು ಲೈಕ್ ಎಲ್ಲನ ದೇವ್ರ ಮನೆ ಪಕ್ಕದಲ್ಲಿ ಇಲ್ಲಾಂದರೆ ಆಲಲ್ಲಿ ಅವ್ರು ಯಾರು ಶುದ್ಧವಾಗಿರೋ ಜಾಗದಲ್ಲಿ ಏನು ಮಾಡ್ತಾರೆ, ಫೋಟೋ ಇಟ್ಕೊಂಡು ದೀಪ ಇಟ್ಕೊಂಡು ಪೂಜೆ ಮಾಡ್ಕೊತಾರೆ. ಬಟ್ ನಾನು ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಆಮೇಲೆ ಲೈಕ್ ಎಲ್ಲ ಫೋಟೋ ಎಲ್ಲ ಒರೆಸಿ ಅರ್ಶಿನ ಕುಂಕುಮ ಎಲ್ಲ ಇಟ್ಟು ಆಮೇಲೆ ಎಲ್ಲ ದೇವ್ರ ಸಾಮಾನೆಲ್ಲ ಕ್ಲೀನಾಗಿ ತೊಳೆದು ಆಮೇಲೆ ನಾನು ಪೂಜೆ ಮಾಡೋದಲ್ವ. ಅದಕ್ಕೆ ನಂಗೆ ಟೈಮ್ ಲಾಗಿಂಗ್ ಆಗುತ್ತೆ, ಟೈಮ್ ಜಾಸ್ತಿ ಡ್ಯೂರೇಷನ್. ಅಟ್ಲೀಸ್ಟ್ ನನಗೆ ಪೂಜೆ ಎಲ್ಲ ಕ್ಲೀನಾಗಿ ಮಂತ್ರ ಎಲ್ಲ ಓದಿ ಕಂಪ್ಲೀಟ್ ಮಾಡೋಕ್ಕೆ ಮ್ಯಾಕ್ಸಿಮಮ್ ನನಗೆ 4.5 hour. ತುಳಸಿ ಪೂಜೆ ಎಲ್ಲದಕ್ಕೂ ಮ್ಯಾಕ್ಸಿಮಮ್ ನಂಗೆ 4.5 hour ತೊಗೊತೀನಿ. ಬಟ್ ನೀವು ಏನಿಲ್ಲ, ದೇವ್ರ ಮನೆ ಏನು ಕ್ಲೀನ್ ಮಾಡ್ತಾಯಿಲ್ಲ, ಜಸ್ಟ್ ಪೂಜೆ ಮಾಡ್ತಿದ್ದೀರಾ, ಪಕ್ಕದಲ್ಲಿ ನೀವು ಫೋಟೋ ಇಟ್ಕೊಂಡು ಮಾಡ್ಕೊತಿದ್ದೀರಾ ಅಂದರೆ ನಿಮ್ಗೆ ಮ್ಯಾಕ್ಸಿಮಮ್ 2 hours ಸಾಕಾಗತ್ತೆ. ಯಾಕೆಂದರೆ ಲೈಕ್ ದೀಪ ಇಟ್ಕೊತಾರೆ, ಸ್ವಲ್ಪ ಜನ ಕತೆ ಓದ್ಕೊತಾರೆ, ಸ್ವಲ್ಪ ಜನ ದೇವ್ರ ನಾಮಗಳು ಓದ್ಕೊತಾರೆ. ಸೊ ಅವ್ರು ಡಿಪೆಂಡೆಡ್ ಆಗುತ್ತೆ. ಸೊ ನಾನೇನು ಮಾಡಿದೆ, ಫಸ್ಟು ದೇವ್ರ ಸಾಮಾನು ನೀವು ಫಸ್ಟು ನನ್ನ ವೀಡಿಯೋ ನೋಡಿದರೆ ಅದ್ರಲ್ಲಿ ಗೊತ್ತಾಗುತ್ತೆ ಮುಡುಪು ಹೆಂಗೆ ಕಟ್ಟಬೇಕು, ಮುಡುಪಲ್ಲಿ ಏನಾಗಿ ಕಟ್ಟಬೇಕು, ಪೀಠೆ ಹೆಂಗೆ ಕುಳಿಸ್ಬೇಕು ಅಂತ. ಫಸ್ಟು ನೀವು ಇದು 7 ಶನಿವಾರ ವ್ರತ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ, ನೀವು ಯಾವ ಸ್ಯಾಟರ್ಡೇ ಆದರೂ ಸ್ಟಾರ್ಟ್ ಮಾಡ್ಕೋಬೋದು. ಸೊ ನೀವು ಮಾರ್ನಿಂಗಾರು ಮಾಡ್ಕೋಬೋದು, ಈವ್ನಿಂಗಾರು ಮಾಡ್ಕೋಬೋದು, ಅದು ನಿಮ್ಗೆ ಕಂಫರ್ಟೇಬಲ್ ಅಷ್ಟೇ, ಆಯಿತಾ. ಬಟ್ ನಾನು 8 ಶನಿವಾರಗಳು ಮಾರ್ನಿಂಗೇ ಮಾಡ್ಕೊಂಡಿದ್ದೀನಿ. 6 o'clock ಒಳಗಡೆ ನಾನು ದೇವ್ರ ದೀಪ ಎಲ್ಲ ಹಂಚ್ಬಿಡ್ತಾ ಇದ್ದೆ. ಸೊ ನಿಮಗೆ ವೆಂಕಟೇಶ್ವರ ಸ್ವಾಮಿ ಮೇಲೆ ಭಕ್ತಿ, ನಿಜವಾಗ್ಲೂ ಭಕ್ತಿ ಇದ್ದರೆ ನಿಮ್ಗೆ ಇದು ಮಾಡಬೇಕು ಅನಿಸುತ್ತೆ, ಮಾಡಬೇಕು. ಬಟ್ ನಿಮ್ಗೆ ಗೊತ್ತಿಲ್ಲ ಹೆಂಗೆ ಮಾಡಬೇಕು, ಇನ್ಫಾರ್ಮೇಷನ್ ಇದೆ. ನಾನು ಫಸ್ಟ್ ವೀಡಿಯೋ ನಾನು ಅಷ್ಟೇ ಫಸ್ಟ್ ಸ್ಟಾರ್ಟ್ ಮಾಡಿದ್ದು ಇದೆ. ನಾನೇನು ಯಾವಾಗೂ ಮಾಡಿಲ್ಲ, ನಂದು ಇದು ಫಸ್ಟ್ ವೀಡಿಯೋ. ನನ್ನ ವೀಡಿಯೋ ನೋಡಿ ನಿಮ್ಗೆ ಫುಲ್ಲು ಕ್ಲಾರಿಫೈ ಸಿಗುತ್ತೆ, ನೀವು ಆರಾಮಾಗಿ ನನ್ನ ವೀಡಿಯೋನ ಫಾಲೋ ಅಪ್ ಮಾಡ್ಬೋದು. ಸೊ ನಾನು ಏನು ಮಾಡಿದೆ ಅಂದರೆ, ಫಸ್ಟು ನಾನು ಎಲ್ಲ 8 ವಾರಗಳಿಗೂ ಒಂದೇ ಪೀಠದ ಮೇಲೆ ಹಾಕೋದು ಬಟ್ಟೆ ಯೂಸ್ ಮಾಡಿದ್ದೀನಿ, ಅದು ರೆಡ್ ಕಲರು. ಆಮೇಲೆ ನಾನು ಏನಪ್ಪ ಮುಡುಪು ಕಟ್ಟಿಟ್ಟಿದ್ದೆ ಲಾಸ್ಟ್ ವಾರ. ಲಾಸ್ಟ್ ಮಂತ್ ಅಪ್ಲೋಡ್ ಮಾಡಿರೋ ವೀಡಿಯೋ ನೋಡಿದರೆ ನಿಮ್ಗೆ ಗೊತ್ತಾಗುತ್ತೆ. ನಾನು ಒಂದು ಸೀಕ್ವೆನ್ಸಾಗಿ ಅಪ್ಲೋಡ್ ಮಾಡಿದ್ದೆ, ನಿಮ್ಗೊಂದು ಕ್ಲಾರಿಟಿ ಸಿಕ್ತಿತ್ತು. ನಾನು 1 ಮಂತ್ ಗ್ಯಾಪ್ ತೊಗೊಂಡಿದ್ದಕ್ಕೆ ನಿಮ್ಗೆ ಸಿಗ್ತಿಲ್ಲ ಅಷ್ಟೇ. ಸೊ ಅದಕ್ಕೆ ನಿಮಗೆ ಪೀಠೆ ಬೇಕಾಗತ್ತೆ, ಒಂದು ಮಣೆ ನಿಮಗೆ ಬೇಕೇ ಬೇಕು. ಯಾಕೆಂದರೆ ಫೋಟೋ ಇಡೋಕ್ಕೆ ಮಣೆ ಬೇಕೇ ಬೇಕು. ಅಟ್ಲೀಸ್ಟ್ ಒಂದು ಚಿಕ್ಕ ಸ್ಟೂಲ್ ಥರ ಅದು ನಿಮಗೆ ಬೇಕೇ ಬೇಕು. ಮಣೆ ನೀವು ತೊಗೋಬೇಕು. ಫೋಟೋ ಅಟ್ಲೀಸ್ಟ್ ಮಣೆ ನಿಮಗೆ ಎಲ್ಲೂ ಸಿಕ್ಕಿಲ್ಲ, ನಿಮಗೆ ಅವೈಲೇಬಲ್ ಇಲ್ಲ ಅಂದರೆ ನಾನು ರೆಡ್ ಕಲರ್ ಬಟ್ಟೆ ಮಣೆ ಮೇಲೆ ಇಡ್ತೀನಲ್ಲ, ನೀವು ಅದನ್ನು ನೆಲದ ಮೇಲೆ ಹಾಕಿಬಿಟ್ಟು ಕ್ಲೀನ್ ಮಾಡಿಬಿಟ್ಟು ನೆಲದ ಮೇಲೆ ಹಾಕಿಬಿಟ್ಟು ಇಡಬೇಕು. ಬಟ್ ಆಲ್ಮೋಸ್ಟ್ 190% ನೀವು ಮಣೆ ಮೇಲೆ ಇಟ್ಟರೆ ಅದು
ಫುಲ್ಫಿಲ್ ಅಂತ ನಾನು ಅಂದ್ಕೊತೀನಿ. ನೀವು ನೋಡ್ಬೋದು ವೀಡಿಯೋಲಿ. ಸ್ವಲ್ಪ ಫಸ್ಟ್ ನಾನು ದೇವ್ರ ಫೋಟೋ ಎಲ್ಲ ಕ್ಲೀನ್ ಮಾಡಿಬಿಟ್ಟು, ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿ, ದೇವ್ರ ಪಟಾಂಗಿಗೆಲ್ಲ ಫೋಟೋಗೆಲ್ಲ ಅರ್ಶಿನ ಕುಂಕುಮ ಎಲ್ಲ ಇಟ್ಬಿಟ್ಟು ಹೂವು ಎಲ್ಲ ಸೆಟ್ ಮಾಡಿಕೊಂಡು, ಆಮೇಲೆ ಅದನ್ನು ಅಲ್ಲೆಲ್ಲ ತುಳಿದಿರ್ತೀನಲ್ಲ, ಸೊ ಅದನ್ನೆಲ್ಲ ಕ್ಲೀನಾಗಿ ಒರೆಸ್ಕೊಂಡು ಕೆಳಗಡೆ ಸ್ವಸ್ತಿಕ್ ಹಾಕಿ, ಆಮೇಲೆ ಪೀಠಕ್ಕೆ ಅರ್ಶಿನ ಕುಂಕುಮ ಎಲ್ಲ ಇಟ್ಬಿಟ್ಟು ಅಲ್ಲೊಂದು ಒಂದು ಏನು ಹೇಳೋದು, ಒಂದು ಚಿಕ್ಕ ಫ್ಲವರ್ ಥರ ರಂಗೋಲಿ ಹಾಕಿಬಿಟ್ಟು, ಆಮೇಲೆ ರೆಡ್ ಕಲರ್ ಬಟ್ಟೆ, ಆ್ಯಕ್ಚುಲಿ ವೆಂಕಟೇಶ್ವರಿಗೆ ಪ್ರಿಯವಾಗಿದ್ದು ಯೆಲ್ಲೋ, ರೆಡ್ ಮತ್ತು ಗ್ರೀನ್. ಅದ್ರಲ್ಲಿ ನೀವು ಯಾವುದನ್ನು ಚೂಸ್ ಮಾಡ್ಕೋಬೋದು. ನಾನು ಸ್ವಲ್ಪ ರೆಡ್ ತೊಗೊಂಡಿದ್ದೆ, ನಾನು ಕಾಟನ್ ತೊಗೊಂಡಿದ್ದೀನಿ. ಬಿಕಾಸ್ ನಾನು 8 ವಾರಗೂ ಒಂದೇ ಬಟ್ಟೆ ಯೂಸ್ ಮಾಡ್ತಿದ್ದೀನಿ. ನೀವು ಬೇಕಾದರೆ ಒಂದು ಸಲ ವ್ರತ ಮಾಡ್ಕೊಂಡಾಗ 8 ವಾರಗಳಲ್ಲಿ ಒಂದು ಯೂಸ್ ಮಾಡ್ಕೋಬೋದು. ಸೊ ಏನು ಮಾಡಬೇಕಂದ್ರೆ, ಅದು ಪೀಠದ ಮೇಲೆ ಚೆನ್ನಾಗಿ ಅರ್ಶಿನ ಪೂರ್ತಿ ಉಜ್ಜಿಬಿಟ್ಟು, ಆಮೇಲೆ ಒಂದು ಫ್ಲವರ್ ಹಾಕ್ಬಿಟ್ಟು ಅದಕ್ಕೆ ಅರ್ಶಿನ ಕುಂಕುಮ ಇಟ್ಬಿಟ್ಟು ಬಟ್ಟೆ ಇಟ್ಟು 3 ಸಲ 3 ಇಡಿ ಅಕ್ಕಿ ಹಾಕ್ಬಿಟ್ಟು, ಅಕ್ಕಿ ಮೇಲೆ ನೀವು ಫೋಟೋ ಇಡಬೇಕಾಗತ್ತೆ. ನಾನು ಕ್ಲೀನ್ ಮಾಡ್ಕೊಂಡೆಲ್ಲ ಆವಾಗೇ ವೆಂಕಟೇಶ್ವರ ಫೋಟೋಗೆ, ಎಲ್ಲ ಫೋಟೋಗಳಿಗೂ, ಲಕ್ಷ್ಮೀ ವೆಂಕಟೇಶ್ವರ ಫೋಟೋಗೆ, ಆಮೇಲೆ ಓಂ ಶಕ್ತಿ ಫೋಟೋಗೆ ಎಲ್ಲದಕ್ಕೂ ಅರ್ಶಿನ ಕುಂಕುಮ ಇಟ್ಕೊಂಡ್ಬಿಟ್ಟಿದ್ದೆ. ಆಮೇಲೆ ನೀವು ತುಳಸಿ ಹಾರ ಮೈನ್ ಇಂಪಾರ್ಟೆಂಟ್. ತುಳಸಿ ಹಾರ ಇಲ್ಲ ಅಂದರೆ ಇದು ಪೂಜೆ ವ್ರತ ಕಂಪ್ಲೀಟೇ ಆಗೋಲ್ಲ. ಅಟ್ಲೀಸ್ಟ್ ಒಂದು ಈ ರೆಕ್ಕೆ ಆದರೂ ನೀವು ತುಳಸಿ ಹಾರ ಇಡಬೇಕು. ಇಲ್ಲಾಂದರೆ ಲೈಕ್ ಅದು ಪೂಜೆ ಇನ್ಕಂಪ್ಲೀಟು. ವೆಂಕಟೇಶ್ವರಕ್ಕೆ ಫಸ್ಟು ಬೇಕಾಗಿರೋದೇ ತುಳಸಿ ಹಾರ. ಸೊ ನಾನು ಯಾವತ್ತೂ ಅಷ್ಟೇ ಮುಂಚಿನ ದಿನವೇ ತುಳಸಿ ಹಾರ, ನನಗೆ ಏನೇನು ಬೇಕೋ ತುಪ್ಪ ಮತ್ತು ಗೆಜ್ಜೆ ವಸ್ತ್ರ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿರ್ತೀನಿ. ರಾತ್ರಿನೇ ಹೂವು ಸಹ ಲೈಕ್ ಕುಚ್ಚಾಕಿ ಕಟ್ಟಿಟ್ಕೊಂಡಿರ್ತೀನಿ. ಬಿಕಾಸ್ ಬೆಳಗ್ಗೆ ನನಗೆ ಎಲ್ಲ ಕ್ಲೀನ್ ಮಾಡಿಕೊಂಡು, ನಾನೇ ನೈವೇದ್ಯ ಮಾಡಿಕೊಂಡು, ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡು ಮಾಡೋಷ್ಟು ಲೇಟ್ ಆಗುತ್ತೆ. ಅವತ್ತಿನ ದಿನವೇ ಎಲ್ಲ ಕ್ಲೀನ್ ಸ್ವಚ್ಛ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ. ಮುಂದಿನ ದಿನ ಸ್ವಚ್ಛ ಮಾಡ್ಕೊಂಡ್ರೆ ಇಟ್ಸ್ ಓಕೆ, ಬಟ್ ಕಂಫರ್ಟಬಲ್ ನೋಡ್ಕೋಬೇಕು. ನಾನು ದೇವ್ರ ಮನೆಯಲ್ಲೇ ಫೋಟೋ ಕೂಡ ಇಟ್ಕೊತಿದ್ದೀನಿ. ಬಿಕಾಸ್ ನಂಗೆ ಸ್ಪೇಸ್ ಇದೆ. ಬಟ್ ನಮ್ಮ ಮನೇಲಿ ನಾಯಿ ಇರೋದ್ರಿಂದ ನಾನು ಆಚೆಗೆಲ್ಲ ಇಡೋಕ್ಕಾಗಲ್ಲ. ಸೊ ನಂಗೆ ದೇವ್ರ ಮನೇಲಿ ಕಂಫರ್ಟಬಲ್ ಇದೆ, ಜಾಗನೂ ಇದೆ. ಸೊ ನಾನು ಅಲ್ಲೇ ಫೋಟೋ ಇಟ್ಕೊಂಡು ಪೂಜೆನೂ ಮಾಡ್ಕೊತೀನಿ. ಸೊ ಅದು ನಿಮ್ಗೆ ಕಂಫರ್ಟೇಬಲು, ನಿಮ್ಗೆ ಯಾವುದು ತುಳಿಯೋ ಪ್ಲೇಸ್ ಇಲ್ಲ, ನೀವು ಆಚೆ ಕಡೆ ಫೋಟೋ ಇಟ್ಕೊಂಡು ಮಾಡ್ಕೊತಿರೋ ವ್ರತ ಅಂದರೆ ಧಾರಾಳವಾಗಿ ಮಾಡ್ಕೋಬೋದು. ಬಟ್ ಏನಪ್ಪ ಅಂದರೆ, ನೀವು ದೇವ್ರ ಮನೆಯಲ್ಲೇ ಫೋಟೋ ಇಟ್ಕೊಂಡು ವ್ರತ ಮಾಡ್ಕೋಬೇಕಂದ್ರೆ ಆವತ್ತಿನ ದಿನವೇ ಎಲ್ಲ ಫುಲ್ಲು ನಿಮ್ಮ ಮನೇಲಿರೋ ದೇವ್ರ ಫೋಟೋಗಳು, ದೇವ್ರ ಸಾಮಾನುಗಳು ಎಲ್ಲ ತೊಳ್ಕೊಂಡು ಇಟ್ಕೋಬೇಕು. ಬಿಕಾಸ್ ಅದೆಲ್ಲ ಇರುತ್ತಲ್ಲ, ಹಾಗೆ ಮಾಡೋಕ್ಕಂತೂ ಸಾಧ್ಯವೇ ಇಲ್ಲ. ಬಿಕಾಸ್ ಎಲ್ಲ ಕ್ಲೀನಾಗಿ ಶುದ್ಧವಾಗಿ ಮಾಡ್ಕೋಬೇಕಲ್ವಾ. ಸೊ ಅದಕ್ಕೆ ಬಟ್ ಆಲ್ಮೋಸ್ಟ್ ಇದು ರಿಸ್ಕಿ ಅಂತ. ಬಟ್ ನಾನು ಮುಂಚಿನ ದಿನವೂ ನಾನು ದೇವ್ರ ಸಾಮಾನಲ್ಲಿ ತೊಳೆದಿಟ್ಕೊಳಲ್ಲ. ಮತ್ತು ಅದೇನೋ ಒಂಥರ ಇನ್ಕಂಪ್ಲೀಟ್ ಅನಿಸುತ್ತೆ. ಸ್ವಲ್ಪ ಜನ ಹಾಗೂ ಮಾಡ್ತಾರೆ, ದೇವ್ರ ಸಾಮಾನೆಲ್ಲ ತರ್ಸ್ಡೇ ತೊಳ್ಕೊಂಡು ಇಟ್ಕೊತಾರೆ. ಬಿಕಾಸ್ ಫ್ರೈಡೇ ಮುಟ್ಬಾರ್ದಲ್ಲ ಕಲಶನ. ಸೊ ಸ್ಯಾಟರ್ಡೆ ತೊಳೆದಿಟ್ಕೊತಾರೆ. ಮತ್ತು ಇನ್ನೊಂದು ಏನಪ್ಪ ಅಂದರೆ, ನಾನು ದೇವ್ರ ಮನೇಲಿ ಮಾಡಿದಾಗಿಂದ ನಾನು ಆಲ್ರೆಡಿ ಕಲಶ ಎಲ್ಲ ಕ್ಲೀನಾಗಿ ಇಟ್ಕೊಂಡಿರ್ತೀನಿ. ಸೊ ನಾನು ಮತ್ತೆ ಸಪ್ರೇಟಾಗಿ ವೆಂಕಟೇಶ್ವರ ಫೋಟೋ ಪಕ್ಕದಲ್ಲಿ ಕಲಶ ಇಟ್ಕೊತಿಲ್ಲ. ಜಸ್ಟ್ ಲಕ್ಷ್ಮಿನ ನಾನು ಅರ್ಶನದಲ್ಲಿ ಮಾಡಿ ಇಡ್ತೀನಿ. ಅರ್ಶನದಲ್ಲಿ ಮಾಡಿ ಅದನ್ನೇ ಲಕ್ಷ್ಮಿ ಅಂತ ಭಾವಿಸಿ ವೆಂಕಟೇಶ್ವರ ಪಕ್ಕದಲ್ಲಿ ಇಟ್ಕೊಂಡು ಅದಕ್ಕೂ ಗೆಜ್ಜೆ ವಸ್ತ್ರ ಹಾಕಿ ವೀಳ್ಯದೆಲೆ ಇಟ್ಟು ಪೂಜೆ ಮಾಡ್ಕೊತೀನಿ. ನೀವು ಸಪ್ರೇಟಾಗಿ ಏನಾದ್ರು ದೇವ್ರ ಮನೆ ಬಿಟ್ಟು ಮಾಡ್ಕೊತಿದ್ರೆ ನೀವು ಧಾರಾಳವಾಗಿ ನೀವು ಬೇಕಾದರೆ ಇದು ಕಲಶನ ಇಟ್ಬಿಟ್ಟು ಬ್ಲೌಸ್ ಪೀಸ್ ಇಟ್ಕೋಬೋದು. ಇಲ್ಲಾಂದರೆ ನಾನು ಹಂಗೆ ಮಾಡೋಕ್ಕಾಗಲ್ಲ, ನಾನು ಮಾಮೂಲಿ ವೆಂಕಟೇಶ್ವರ ಫೋಟೋ ಮಾತ್ರ ಇಟ್ಕೊತೀನಿ ಅಂದರೆ ದಟ್ಸ್ ಫೈನ್. ನೀವು ಬರೀ ವೆಂಕಟೇಶ್ವರ ಕೆಳಗಡೆ ಲಕ್ಷ್ಮಿ ಕೂತಿರ್ತಾರಲ್ವ, ಆ ಥರ ಫೋಟೋ ಇರೋದು ಪರವಾಗಿಲ್ಲ, ನೀವು ಹಾಗೆ ಮಾಡ್ಕೋಬೋದು. ನಿಮ್ಗೆ ಹೆಂಗೆ ಕಂಫರ್ಟೇಬಲೋ, ನಿಮ್ಗೆ ಹೆಂಗೆ ನಿಮ್ಮ ಮನೆಯಲ್ಲಿ ಆಚಾರ ಬಂದಿದ್ದು ನೀವು ಅದೇ ಥರ ಮಾಡ್ಬೋದು. ಏನು ರಿಸ್ಕು ಲೈಕ್ ಹಿಂಗೆ ಮಾಡಬೇಕು ಹಾಗೆ ಮಾಡಬೇಕು ಹಂಗೇನಿಲ್ಲ. ನಾನು ನೋಡಿರೋ ವೀಡಿಯೋಸಲ್ಲಿ ಒಬ್ಬೊಬ್ಬರು ಒಂದೊಂದು ಥರ ಮಾಡಿದರು. ನನಗೂ ಲೈಕ್ ಕನ್ಫ್ಯೂಸ್ ಆಯಿತು ಯಾವ ಥರ ಮಾಡಬೇಕು ಅಂತ. ಬಿಕಾಸ್ ನಾನು ಫಸ್ಟ್ ಟೈಮ್ ಮಾಡಿರೋದು, ನನಗೂ ಗೊತ್ತಾಗಿಲ್ಲ. ಬಟ್ ನನಗೆ ಹೆಂಗೆ ಅನಿಸುತ್ತೋ, ನಂಗೆ ಹೆಂಗೆ ಕಂಫರ್ಟೇಬಲ್ ಅನಿಸುತ್ತೋ ನಾನು ಫಸ್ಟ್ ವೀಡಿಯೋ ಹಾಗೆ ಮಾಡಿಕೊಂಡೆ. ಬಟ್ ನನಗೆ ಚೆನ್ನಾಗಿ ಅನಿಸ್ತು. ನಾನು ಇವಾಗ 8 ವಾರಗಳು ಮಾಡಿದೆ. ನಂಗೆ 8 ವಾರಗಳಲ್ಲೂ ನನಗೇನು ಡಿಫಿಕಲ್ಟ್ ಆಗಿಲ್ಲ. ಬೆಳಗ್ಗೆ ಏನಪ್ಪ ಅಂದರೆ 2:30ಗೆ ಎದ್ದೇಳ್ತಿದ್ದೆ. 2:30 ಅಂದರೆ 6 o'clock ಎಲ್ಲ ತುಳಸಿ ಪೂಜೆ, ಆಮೇಲೆ ಎಲ್ಲ ಪೂಜೆನೂ ಧಾರಾಳವಾಗಿ ಶಾಂತಿಯಿಂದ ಎಲ್ಲ ಪೂಜೆನೂ ಆಗ್ತಿತ್ತು. ಪ್ಲಸ್ ನಾನು 8 ವಾರನೂ ದೇವಸ್ಥಾನಕ್ಕೆ ಹೋಗಿ ಬರ್ತಿದ್ದೆ, ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ. ಸೊ ನೀವು ಮುಡುಪು ಕಟ್ಕೊಂಡ್ರೂ ಓಕೆ, ಮುಡುಪು ಕಟ್ಕೊಂಡಿಲ್ಲ ಅಂದರೆ ಓಕೆ, ಅದು ನಿಮಗೆ ಸಂಬಂಧಪಟ್ಟಿದ್ದು. ನೀವು ಬೇಡ್ಕೊಂಡು ನೀವು ಮುಡುಪಲ್ಲಿ ತೀರಿಸ್ಬೇಕು ಅಂದರೆ ನೀವು ಕಟ್ಕೋಬೋದು. ಇಲ್ಲಾಂದರೆ ನಾನು ಹಂಗೆ ಪೂಜೆ ಮಾಡ್ತೀನಿ ಅಂತ ಹೇಳಿದ್ರೆ ದಟ್ಸ್ ಫೈನ್. ಆಮೇಲೆ ತುಳಸಿ ಹಾರ ಬೇಕೇ ಬೇಕು. ತುಳಸಿ ಹಾರ ಹಾಕಿ ವೆಂಕಟೇಶ್ವರಂಗೆ ಚೆನ್ನಾಗಿ ಅಲಂಕಾರ ಮಾಡಿ, ಆಮೇಲೆ ಗೆಜ್ಜೆ ವಸ್ತ್ರ ಬೇಕೇ ಬೇಕು. ನೀವು ಏನಾದರೂ ಹಾಕ್ಲಿ, ನೀವು ಗೋಲ್ಡ್ ಹಾಕ್ಲಿ, ಏನಾದರೂ ಹಾಕ್ಲಿ, ಗೆಜ್ಜೆ ವಸ್ತ್ರ ಹಾಕಿದ್ರೇ ಅದಕ್ಕೊಂದು ಸಂಪೂರ್ಣ, ಆಯಿತಾ. ಸೊ ಗೆಜ್ಜೆ ವಸ್ತ್ರ ನೀವಾರು ಮಾಡ್ಕೊಳ್ಳಿ, ಇಲ್ಲ ಸ್ಟೋರಲ್ಲಾದ್ರು ಸಿಗುತ್ತೆ. ಸೊ ಗೆಜ್ಜೆ ವಸ್ತ್ರ ನೀವು ಹಾಕಬೇಕು. ನಾನು 8 ವಾರಗಳಲ್ಲೂ ಯಾವ ವಾರನೂ ಗೆಜ್ಜೆ ವಸ್ತ್ರ ಅಂತೂ ಮರ್ತೇ ಇಲ್ಲ, ಆಯಿತಾ. ಗೆಜ್ಜೆ ವಸ್ತ್ರ ನೀವು ಹಾಕಬೇಕು. ತುಳಸಿ ಹಾರ
ಮೈನ್. ನಾನೇನು ಮಾಡಿದೆ, 3rd ವಾರ ಏಲಕ್ಕಿ ಹಾರ ಹೊಲ್ದಾಕ್ತೆ. 21 ಏಲಕ್ಕಿನ ಫಸ್ಟ್ ಒಂದು 10 ನಿಮಿಷ ಮುಂಚೆ ನೆನೆಸ್ಬಿಟ್ಟು ಏಲಕ್ಕಿ ಹಾರನ ಹೊಲ್ದ್ಬಿಟ್ಟು 3ನೇ ವಾರ ಹಾಕಿದ್ದೆ. ಆಮೇಲೆ 7ನೇ ವಾರ 7th ವಾರ ನಾನು ಮಾಡ್ದಲ್ಲ ಲಾಸ್ಟ್ ವಾರ, ಆ ವಾರನೂ ಅಷ್ಟೇ 21 ಏಲಕ್ಕಿ ಹಾಕಿ ಕ್ಲೀನಾಗಿ ಆ ಎಪ್ಪರಿಗೆ ಮಲ್ಲಿಗೆ ಹೂವು ಹಾಕಿ ಕ್ಲೀನಾಗಿ ಅಲಂಕಾರ ಮಾಡಿ ಚೆನ್ನಾಗಿ ಪೂಜೆ ಮಾಡಿಕೊಂಡೆ. ಯಾಕೆ ನಾನು ಮನಸ್ಫೂರ್ತಿಯಾಗಿ, ಆಮೇಲೆ ಏನೇನು ನೈವೇದ್ಯ ಇರಬೇಕು ಎಲ್ಲ ನೈವೇದ್ಯ ಇಟ್ಟು ನಾನು ಮನಸ್ಫೂರ್ತಿಯಾಗಿ ಖುಷಿಯಾಗಿ ಪೂಜೆ ಮಾಡಿಕೊಂಡೆ. ನಂಗೆ ಏನೇನು ಇಡಬೇಕು ಅನಿಸುತ್ತೋ ಅದು ನೆಕ್ಸ್ಟ್ ವೀಡಿಯೋ ನಾನು ಅಪ್ಲೋಡ್ ಮಾಡ್ತೀನಿ, ನಾನು 7th ವಾರ ಹೆಂಗೆ ಮಾಡಿಕೊಂಡೆ ಪೂಜೆ ಅಂತ. ಸೊ ಇವತ್ತಂತೂ 8th ವಾರ ನಾನು ಪೂಜೆ ನಿಜ ಪ್ರಶಾಂತವಾಗಿ ಚೆನ್ನಾಗಾಯಿತು. ಸೊ ನಾಳೆ ನಾನು ದೇವಸ್ಥಾನಕ್ಕೆ ಹೋಗಿ ಮುಡುಪು ಸಲ್ಲಿಸ್ತಿದ್ದೀನಿ. ಯು ಮೀನ್ ನೀವು ತಿರುಪತಿಗೆ ಹೋಗಿ ಕೊಡ್ಬೋದು, ಅದು ನಿಮ್ಮ ಕಂಫರ್ಟೇಬಲ್. ಅಕಸ್ಮಾತ್ ನಿಮ್ಗೆ ಇಲ್ಲೇ ಎಲ್ಲನ ವೆಂಕಟೇಶ್ವರ ದೇವಸ್ಥಾನ ಇದ್ದರೆ ಅಲ್ಲೂ ಕೊಡ್ಬೋದು, ಇಲ್ಲನೇ ನಿಮ್ಮ ಮನೇಲಿ ಇಟ್ಕೊಂಡು ತಿರುಪತಿಗೆ ಹೋದಾಗ ಹಾಕ್ತೀನಿ ಅನ್ನೋ ದಟ್ಸ್ ಫೈನ್. ಅದು ನಿಮ್ಮ ಕಂಫರ್ಟೇಬಲ್, ನಿಮ್ಮ ಮನೆ ಇದರಿಂದ ನೋಡಿಕೊಂಡು ನೀವು ಮಾಡ್ಕೋಬೇಕು. ಆಮೇಲೆ ದೀಪಗಳಿಗೆ ನೀವೇನು ಕಷ್ಟಪಡೋಷ್ಟಿಲ್ಲ. ಇವಾಗ ಬೇಜಾನ್ ಟೆಕ್ನಿಕ್ಸ್ ಬಂದಿದೆ. ಗ್ಲಾಸಲ್ಲಿ ಅಕ್ಕಿ ಹಸಿಟ್ಟು ಹಾಕ್ಬಿಟ್ಟು ಈಗ ತೆಗೆದ್ರೆ ಲೈಕ್ ದೀಪ ಥರ ಬರುತ್ತೆ. ಬಟ್ ನಾನೇನು ಹಂಗೆ ಮಾಡಲ್ಲ. ಫಸ್ಟ್ ನಂಗೆ ಸ್ವಲ್ಪ ಕಷ್ಟ ಆಯಿತು, ಆಮೇಲೆ ಅದೆಲ್ಲ ಸುಮ್ಮನೆ ಗಜಿಬಿಜಿ ಅಂದ್ಬಿಟ್ಟು ನಾನೇನು ಮಾಡಿದೆ, ಕ್ಲೀನಾಗಿ ಎಷ್ಟು ಬೇಕೋ ಹಸಿ ಹಿಟ್ಟು ಕಲಿಸ್ಕೊಂಡು ಆಮೇಲೆ ಉಂಡೆ ಮಾಡಿಕೊಂಡು ಕೈಯಲ್ಲೇ ದೀಪ ಥರ ಮಾಡ್ಕೊಂಬಿಡ್ತದೆ. ಸುಮ್ಮನೆ ನೀವು ಉಂಡೆ ಮಾಡಿಕೊಂಡು ನಿಮ್ಮ ತಮ್ಮ ಫಿಂಗರಿಂದ ಪ್ರೆಸ್ ಮಾಡೇ ಸಾಕು, ಓಲ್ ಥರ ಬರುತ್ತೆ. ನಿಮಗೆ ಗೊತ್ತಾಗ್ಬಿಡುತ್ತೆ, ಮಾಡ್ತಾನೆ ನಿಮ್ಗೆ ಅರ್ಥ ಆಗಿಬಿಡುತ್ತೆ ಹೆಂಗೆ ಮಾಡೋದು ಅಂತ. ಫಸ್ಟು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಕ್ವಾಂಟಿಟಿ ತೊಗೊಂಡು ರೌಂಡ್ ಬಾಲ್ ಥರ ಮಾಡಿಕೊಂಡು ನಿಮ್ಮ ತಮ್ಮ ಫಿಂಗರಿಂದ ಮಧ್ಯದಲ್ಲಿ ಪ್ರೆಸ್ ಮಾಡಿದ್ರೆ ಸಾಕು, ಅದೇ ದೀಪ ಥರ ಆಗುತ್ತೆ. ಸೊ ನಿಮ್ಗೆ ಕಂಫರ್ಟೇಬಲ್, ನಿಮ್ಗೆ ಹೆಂಗೆ ಬೇಕೋ ಹಂಗೆ ಮಾಡ್ಕೊಳ್ಳಿ. ಆ್ಯಕ್ಚುಲಿ ಎಲ್ಲರೂ ಹೇಳ್ತಾರೆ ಅಕ್ಕಿ ದೀಪ ಮಾಡೋಕ್ಕೆ ಬಾಳೆಹಣ್ಣು ಯೂಸ್ ಮಾಡಬೇಕು, ಅದು ಯೂಸ್ ಮಾಡಬೇಕು. ನಾನು ಅವೆಲ್ಲ ಏನೂ ಯೂಸ್ ಮಾಡ್ತಿಲ್ಲ. ಬಿಕಾಸ್ ನಂಗೆ ಬಾಳೆಹಣ್ಣು ಹಾಕಿದ್ರೆ ಅದೊಂಥರ ಸಾಫ್ಟ್ ಆಗಿಬಿಡುತ್ತೆ, ನಂಗೆ ಕಲ್ತ್ಕೊಳಕ್ಕೆ ಬರಲ್ಲ. ಸೊ ನಾನು ಏನು ಮಾಡಿದೆ ಅಂದರೆ ನಾರ್ಮಲಾಗಿ ಆಗ ಅಕ್ಕಿ ಹಸಿಟ್ಟು ಬೆಲ್ಲ ಕಂಪಲ್ಸರಿ ನೀವು ಬೆಲ್ಲ ಹಾಕಬೇಕು. ಬೆಲ್ಲ ಸ್ವಲ್ಪ ಹಾಕ್ಬಿಟ್ಟು ಆಮೇಲೆ ಸ್ವಲ್ಪ ಮಿಲ್ಕ್ ಸ್ವಲ್ಪ ವಾಟರ್ ಎಲ್ಲ ಕಂಬೈನ್ ಮಾಡಿ ಚೆನ್ನಾಗಿ ನಿಮ್ಮ ಚಪಾತಿ ಅಷ್ಟು ಗಟ್ಟಿಯಾಗೂ ಇಲ್ಲ, ಈ ಕಡೆ ಮೆತ್ತಗಿಲ್ಲ, ಮೀಡಿಯಮಾಗಿ ನೀವು ಕಲಸಿಟ್ಕೊಂಡು ಆಮೇಲೆ ದೀಪ ಥರ ಮಾಡಿಬಿಟ್ಟು ವೆಂಕಟೇಶ್ವರ ನಾನು ಇಲ್ಲಿ ಜೋಡಿಸ್ತಿದ್ದೀನಲ್ಲ, ನೀವು ನೋಡ್ಕೋಬೋದು ನಾನು ಇಷ್ಟು ಚೆನ್ನಾಗಿ ಜೋಡಿಸ್ತಿದ್ದೀನಿ ಅಂತ. ಆ ಥರ ವೆಂಕಟೇಶ್ವರ ನಾಮ ಇಟ್ಕೊಂಡು ಕ್ಲೀನಾಗಿ 7 ದೀಪ ಮಾಡ್ಕೋಬೇಕು. ಸೊ 7 ದೀಪ ಮಾಡ್ಕೊಂಬೋದು. ನಾನು ನಿಮ್ಗೆ ತೋರಿಸಿದ್ದೀನಿ 7 ದೀಪ ಹೆಂಗೆ ಕಾಣಿಸ್ತಿದೆ ಅಂತ. ಆ ಥರ ನೋಡಿಕೊಂಡು 7 ದೀಪ ಮಾಡ್ಕೋಬೋದು. ನಿಮಗೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಸೊ ನೋಡಿ, ನೀವು ಲಕ್ಷ್ಮಿ ಕೂಡ ಪಕ್ಕದಲ್ಲಿ ಇಟ್ಕೊಂಡಿದ್ದೀನಿ. ನಾನು ಮುಡುಪು ಕಟ್ಟಿರೋದು ನೀವು ಮುಡುಪು ನಿಮ್ಮ ಪೂಜೆ ಆದಮೇಲೆ ಲೈಕ್ ಒಂದು ಪ್ಲೇಸಲ್ಲಿ ಇಡಬೇಕು. ನೀವು ಪೂಜೆ ಮಾಡೋ ದಿನ ಶನಿವಾರ ದಿನ ಮುಡುಪು ಎತ್ಬಿಟ್ಟು ಫೋಟೋ ಪಕ್ಕದಲ್ಲಿ ಇಡಬೇಕು. ಆಮೇಲೆ ಒಬ್ಬೊಬ್ಬರು 7 ಹತ್ತಿ ಹಾಕ್ತಾರೆ. ನಾನು ಆ ಥರ ಏನಿಲ್ಲ, 2 ಹತ್ತಿ ಹಾಕ್ತಿದ್ದೀನಿ ಅಷ್ಟೇ. ಮತ್ತು ತುಪ್ಪದ ದೀಪ ಹಂಚ್ತಿದ್ದೀನಿ. 7 ದೀಪಗಳಲ್ಲೂ ತುಪ್ಪದ ದೀಪಲ್ಲೇ ಹಂಚ್ತಿರೋದು. ನಾನು 8 ವಾರಗಳು ತುಪ್ಪದಲ್ಲೇ ಹಂಚಿರೋದು. ನಾನು ನಾರ್ಮಲ್ ಆಯಿಲ್ ಹಂಚಿಲ್ಲ. ತುಪ್ಪದ ದೀಪನ ನಾನು ಎಲ್ಲ ದೀಪಗಳು ಯೂಸ್ ಮಾಡಿರೋದು. 2 ಯೂಸ್ ಮಾಡ್ತೀನಿ, ನಿಮ್ಮ ಇಷ್ಟ. 7 ಹತ್ತಿ ಹಾಕ್ತೀನಿ ಅಂದ್ರೂ ಫೈನ್. ನಾನಂತೂ 2 ಆಗ್ತಿರೋದು. ಲೈಕ್ ನಾನು ಫಸ್ಟು ಸ್ಟಾರ್ಟಿಂಗ್ ವೀಡಿಯೋಲ್ಲೇ ಹೇಳಿದ್ದೀನಿ, ಒಬ್ಬರು 1 ದೀಪ ಹಚ್ತಾರೆ, ಆಮೇಲೆ 2, ಆಮೇಲೆ 3, ಆಮೇಲೆ 4 ಹಂಗೆ ಹಚ್ತಾರೆ. ಬಟ್ ನಾನು 8 ವಾರನೂ 7 ದೀಪಗಳೇ ಅನಿಸಿರೋದು. ಬಿಕಾಸ್ ನಾನು ಆಲ್ರೆಡಿ ಅಂದ್ಕೊಂಡಿದ್ದೆ 7 ಅನಿಸ್ಬೇಕು ಅಂತ. ಸೊ ನಾನು ಹಂಗೆ ಅನಿಸಿದ್ದೀನಿ. ಸೊ ನೀವೇನು ಮಾಡಬೇಕಪ್ಪ ಅಂದರೆ, ಫೋಟೋ ಎಲ್ಲ ಇಟ್ಟಾದಮೇಲೆ ಇದು ದೀಪದ ಏನಿದು ಅಕ್ಕಿ ಹಸಿ ದೀಪದ ಕೆಳಗಡೆ ಒಂದು ಎಲೆ ಮೇಲೆ ಅರ್ಶಿನ ಕುಂಕುಮ ಅಂತ 7 ಎಲೆನೂ ಜೋಡಿಸ್ಬಿಟ್ಟು ಎಲ್ಲ ಎಲೆಗೂ ಅರ್ಶಿನ ಕುಂಕುಮ ಇಟ್ಬಿಟ್ಟು ಆಮೇಲೆ ಅದಕ್ಕೆ ಕೆಳಗಡೆ ದೀಪ ಇಡಬೇಕು. ಆಯಿತಾ? ನೀವು ನೋಡಿದ್ದೀರಾ ನನ್ನ ವೀಡಿಯೋ ನಾನು ಹೆಂಗೆ ಜೋಡಿಸಿದ್ದೀನಿ ಅಂತ. ಆಮೇಲೆ ನಾನು ಪ್ರಸಾದಕ್ಕೆ ಎಳ್ಳುಂಡೆ ಮಾಡ್ತಿದ್ದೀನಿ. ನೀವು ಏನಾದ್ರು ಇಡಿ, ನೀವು ಎಂಥ ಫ್ರೂಟ್ಸ್ ಇಡಿ, ಎಂಥನ ಇಡಿ, ಬಟ್ ವೆಂಕಟೇಶ್ವರನಿಗೆ ಇಷ್ಟವಾಗುವ ಐಟಮ್ ಅಂದರೆ ಪಾನಕ ಮತ್ತು ಎಳ್ಳುಂಡೆ. ನೀವು ಏನು ಮಾಡಿಲ್ಲ ಅಂದ್ರೂ ಸರಿ, ಎಳ್ಳುಂಡೆ ಮಾತ್ರ ಆದಷ್ಟು ಮಾಡೋಕ್ಕೆ ಟ್ರೈ ಮಾಡಿ. ಬಿಕಾಸ್ ಸಖತ್ ಈಸಿನೂ. ಬಟ್ ಎಳ್ಳುಂಡೆ ಅಂತ ನೀವು ಪಾಯಸ, ಅದೇನೋ ಬೇಕ್ರಿಯಿಂದ ತಂದಿರೋ ಸ್ವೀಟ್ಸ್, ಹಣ್ಣು ಅದೆಲ್ಲ ಇಡ್ಬೋದು, ದಟ್ಸ್ ಕಂಫರ್ಟೇಬಲ್. ಓಕೆ, ನಾನು ಇದೇ ಇಡಬೇಕಂತೆಲ್ಲ ಹೇಳ್ತಿಲ್ಲ. ಬಟ್ ಎಳ್ಳುಂಡೆ ಅಂತಿಟ್ಟರೆ ನಿಜ ಹೇಳ್ತೀನಿ, ಅಲ್ಲ ಶ್ರೇಷ್ಠ ಯಾವುದೂ ಇಲ್ಲ. ನೀವು ಯಾವ ವೀಡಿಯೋಸನ್ನು ನೋಡಿ, ಹೆಂಗನ ನೋಡಿ, ವೆಂಕಟೇಶ್ವರ 7 ಶನಿವಾರಗಳ ವ್ರತ ಅಂದರೆ ಫಸ್ಟೇ ಹೇಳೋದು ಪಾನಕ ಮತ್ತು ಎಳ್ಳುಂಡೆ. ಏನಿಲ್ಲ ರೀ, ಬ್ಲ್ಯಾಕ್ ಕಲರ್ ಎಳ್ಳುಂಡೆ ತೊಗೊಳ್ಳಿ, ಅದಕ್ಕೆ ಸ್ವಲ್ಪ ಬೆಲ್ಲ ಮತ್ತು ತುಪ್ಪ ಹಾಕಿ ಚೆನ್ನಾಗಿ ಗ್ರೈಂಡ್ ಮಾಡಿ. ನಾನು ತೋರಿಸ್ನಲ್ಲ ಅವಾಗೆ, ಚೆನ್ನಾಗಿ ಗ್ರೈಂಡ್ ಮಾಡಿಬಿಟ್ಟು ನೀವು 7 ಉಂಡೆ ಥರ ಮಾಡಿ ಕಪ್ಪಲ್ಲಿ ಇಟ್ಕೊಳ್ಳಿ. ಆಮೇಲೆ ನಾನು ಪಾಯಸ ಮಾಡ್ತಿದ್ದೀನಿ. ಪಾನಕ ಮಾಡಿರಲಿಲ್ಲ ಅವತ್ತು, ಅದಕ್ಕೆ ಸ್ವಲ್ಪ ಪಾಯಸ ಮಾಡ್ತಿದ್ದೀನಿ. ಅದನ್ನು ಸ್ವೀಟ್ ಇರಲಿ ಅಂತ ಪಾಯಸ ಮಾಡಿದೆ. ಸೊ ಎಳ್ಳುಂಡೆ ಅಂತೂ ಇಂಪಾರ್ಟೆಂಟ್. ನಾನಂತೂ ಆ್ಯಕ್ಚುಲಿ ಇದು 6th ವಾರ, ನಾನು 3rd ವಾರಲ್ಲೇ ಎಳ್ಳುಂಡೆ ಮಾಡಿದ್ದೆ, 4th ವಾರಲ್ಲೇ ಎಳ್ಳುಂಡೆ ಮಾಡಿದ್ದೆ. ಆಲ್ಮೋಸ್ಟ್ 1 ವೀಕೋ 2 ವೀಕೋ ಮಾಡಿಲ್ಲ ಅಷ್ಟೇ. ಎಲ್ಲ ವೀಕಲ್ಲೂ ನಾನು ಎಳ್ಳುಂಡೆ ಮಾಡಿದ್ದೀನಿ. ನಾನು ನೋಡ್ತಿದ್ದೀನಿ ನೋಡಿ, ಆ ಥರ ಚಿಕ್ಕ ಉಂಡೆ. ಆ್ಯಕ್ಚುಲಿ ನೀವು ದೀಪ ಮಾಡೋದು ಅಷ್ಟೇ, ಯಾರೂ ಎಂಜಲ್ ಮಾಡಿರಬಾರ್ದು.
ಪ್ಲೇಟ್ ಆಗಲಿ ಬೌಲ್ ಆಗಲಿ ಆ ಥರದಲ್ಲಿ ಮಾಡಬೇಕು. ಮತ್ತು ಪ್ರಸಾದನೂ ಅಷ್ಟೇ, ನೀವು ಎಲೆದಲ್ಲಿ ಇಟ್ಕೊತೀರಾ, ಊಟ ಮಾಡೋ ಎಲೆದಲ್ಲಿ ಅದ್ರಲ್ಲಿ ಇಟ್ಕೊಂಡ್ರೆ ಫೈನ್. ಇಲ್ಲಾಂದರೆ ಕಪ್ಸ್ ಅದನ್ನು ಯೂಸ್ ಮಾಡ್ತಾರೆ, ಯಾರು ಎಂಜಲ್ ಮಾಡಿರಬಾರ್ದು, ತಿಂದಿರಬಾರ್ದು ಅದ್ರಲ್ಲಿ, ಯಾಕೆಂದರೆ ನೈವೇದ್ಯ ಅಲ್ವ ಇರ್ತಾ ಇರೋದು. ಸೊ ಅದಕ್ಕೆ ಸ್ವಲ್ಪ ನೋಡ್ಕೊಂಡು ಇಟ್ಕೊಳ್ಳಿ. ಸೊ ನಾನು ಪಾಯಸನೂ ಮತ್ತು ಎಳ್ಳುಂಡೆ ಇಟ್ಕೊತಿದ್ದೀನಿ ಅಷ್ಟೇ. 6ನೇ ವಾರ ಪ್ರಸಾದ ನೀವು ನೋಡ್ಕೊಳ್ಳಿ, ನಿಮಗೆ ಯಾವ್ದು ಕಂಫರ್ಟೇಬಲ್ ಇರುತ್ತೆ, ನಿಮಗೆ ಟೈಮ್ ಯಾವ್ದು ಸೇವ್ ಆಗುತ್ತೆ, ನಿಮ್ಗೆ ಏನು ಮನ್ಸಿಗೆ ಅನಿಸುತ್ತೋ ಅದು ಮಾಡಿ. ಇಷ್ಟೇ ಇಡಬೇಕು ಅಷ್ಟೇ ಇಡಬೇಕು 7 ಪ್ರಸಾದ ಇಡಬೇಕು ಆ ಥರ ಏನಿಲ್ಲ. ನಿಮಗೆ ಮಾಡೋಕ್ಕಾಗಿಲ್ಲ, ಹಣ್ಣು ಹಂಪಲು ಇದ್ದರೆ ಕೂಡ ಸಾಕು, ಒಂದು ಬನಾನಾ ಇದ್ದರೆ ಕೂಡ ಸಾಕು. ಬಟ್ ನಿಮ್ಮ ಮನ್ಸು ಪೂರ್ತಿಯಾಗಿ ನೀವು ಪೂಜೆ ಮಾಡಿಕೊಂಡ್ರೆ ಸಾಕು, ಕಂಫರ್ಟಬಲ್ಗೆ ಪ್ರಶಾಂತವಾಗಿ ಅರಿಬರಿ ಇಲ್ದಿರ. ನೀವು ಏನು ಪೂಜೆ ಮಾಡೋಕ್ಕೆ ನೀವು ಏನು ಟೆನ್ಷನ್ ತೊಗೊಳೋಷ್ಟಿಲ್ಲ. ನಾನು ಫಸ್ಟ್ ವೀಡಿಯೋ ನಿಮಗೆ ನೋಡಿದ್ರೆ ಗೊತ್ತಾಗುತ್ತೆ, ಕ್ಲಾರಿಟಿ ಸಿಗುತ್ತೆ. ಬಿಕಾಸ್ ನಾನು ಅಷ್ಟೇ ಫಸ್ಟ್ ಟೈಮ್ ಮಾಡ್ತಿರೋದಲ್ವ, ನನಗೂ ಆವಾಗ ಕ್ಲಾರಿಟಿ ಸಿಕ್ಕಿರಲಿಲ್ಲ. ನಾನು ಸಖತ್ ವೀಡಿಯೋಸ್ ನೋಡಿದ್ದೆ. ಬಿಕಾಸ್ ಕನ್ನಡದಲ್ಲಿ ಯಾರೂ ಮಾಡೇ ಇಲ್ಲ ಲಾಗ್ಸ್, ಎಲ್ಲ ತೆಲುಗುವರೇ ಮಾಡಿದರು. ಸೊ ಬಟ್ ಸ್ಟಿಲ್ ನಂಗೆ ವೆಂಕಟೇಶ್ವರ ಸ್ವಾಮಿನೇ ಜಾಸ್ತಿ ಇಷ್ಟ, ನಮ್ಮ ಮನೆ ದೇವರು ಅವರೇ. ಸೊ ನಾನು ಈ ಥರ ಪೂಜೆ ಮಾಡಿಕೊಂಡೆ, ಮಂಗಳಾರತಿ, ಆರತಿ, ಧೂಪ ಎಲ್ಲ ಹಾಕ್ತೆ. ನಮ್ಮ ವೆಂಕಟೇಶ್ವರ ಮುದ್ದಾಗಿ ಹಿಂಗೆ ಕಾಣಿಸ್ತಿದ್ರು. ಸೊ ಈ ವಿಡಿಯೋಲಿ ನಿಮಗೆ ಕ್ಲಾರಿಟಿ ಸಿಕ್ಕಿದೆ ಅಂದ್ಕೊತೀನಿ. ಇದು 6th ವಾರ, ನಂದು 6ನೇ ವಾರ ವಿಡಿಯೋ ವೆಂಕಟೇಶ್ವರ ವ್ರತದಲ್ಲಿ. ಸೊ ನಮ್ಮ ಮುದ್ದು ವೆಂಕಟೇಶ್ವರ ಹೆಂಗೆ ಕಾಣಿಸ್ತಿದೆ ಅಂತ ಕಮೆಂಟ್ ಮಾಡಿ. ಏನಾದರೂ ಡೌಟ್ಸ್ ಇದನ್ನು ಕಮೆಂಟ್ ಮಾಡಿ, ನಾನು ರಿಪ್ಲೈ ಮಾಡ್ತೀನಿ ಅಷ್ಟೇ. ಈ ವಿಡಿಯೋ ಬಾಯ್.